ಪಹಲ್ಗಾಮ್ ಉಗ್ರರ ಬಗ್ಗೆ ಬಹಳ ದೊಡ್ಡ ಒಂದು ಸುಳಿವು ಸಿಗ್ತಾ ಇದ್ದು ಮಾರುವೇಷದಲ್ಲಿ ಎಂಟ್ರಿ ಕೊಟ್ಟಿದ್ರು ಈ ಪರಮ ಪಾಪಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಎನ್ಐಎ ತನಿಖೆಯಲ್ಲಿ ಈ 4 ಪ್ರಮುಖ ಅಂಶಗಳು ಪತ್ತೆಯಾಗಿದೆ. ದಾಳಿಗೂ 5 ದಿನ ಮೊದಲೇ ಬೀಡು ಬಿಟ್ಟಿದ್ರಂತೆ ಈ ರಾಕ್ಷಸರು. ನೋಡಿ ಎಂತ ಸೆಕ್ಯೂರಿಟಿ ಲ್ಯಾಬ್ಸ್ ಅನ್ನೋದನ್ನು ನಾವಿಲ್ಲಿ ಯೋಚನೆ ಮಾಡಬೇಕು. 5 ದಿನ ಮುಂಚೆನೆ ಇದ್ರಂತೆ. ಏನು ಇವ್ರ ಬಗ್ಗೆ ಮಾಹಿತಿನೇ ಗೊತ್ತಾಗಿಲ್ವಾ ಹಾಗಾದ್ರೆ? 5 ದಿನದ ಹಿಂದೆ ಚೀನಾ ನಿರ್ಮಿತ ಡ್ರೋನ್ಗಳ ಹಾರಾಟ ಕೂಡ ಆಗಿದೆ. ಪ್ರವಾಸಿಗರ ಚಲನವಲನ, ಭದ್ರತೆ ಇದೆಲ್ಲದರ ಬಗ್ಗೆನೂ ಕೂಡ ಉಗ್ರರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಡ್ರೋನ್ ಮುಖೇನವಾಗಿ ಶಸ್ತ್ರಾಸ್ತ್ರವನ್ನ ಕಣಿವೆಗೆ ಸಾಗಿಸಿದಾರಾ ಅನ್ನೋ ಶಂಕೆ ಕೂಡ ಇದೆ. ಪಹಲ್ಗಾಮ್ನಲ್ಲಿ ರೇಡಿಯೋ ಸಿಗ್ನಲ್ ಬಳಸಿದ್ದು ಕೂಡ ಪತ್ತೆಯಾಗಿದೆ. ಪಹಲ್ಗಾಮ್ ಉಗ್ರರ ಬಗ್ಗೆ ಹೀಗೆ ಬಹಳಷ್ಟು ಸುಳಿವುಗಳು ಸಿಗ್ತಾ ಇದೆ. 5 ದಿನದ ಮುಂಚೆನೆ ಮಾರುವೇಷದಲ್ಲಿ ಎಂಟ್ರಿ ಕೊಟ್ಟಿದ್ದಂತೆ ಈ ಪರಮ ಪಾಪಿಗಳು ಅಲ್ಲಿ ಇದು ಇನ್ನೊಂದು ಅಂಶಗಳು ಏನೇನು ಪತ್ತೆಯಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ. ಬೈಸರನ್ಗೆ ಉಗ್ರರು ಪ್ರವಾಸಿಗರ ಸೋಗಿನಲ್ಲಿ ಮೊದಲೇ ಬಂದು ಹೋಗಿದ್ರು ಅನ್ನುವಂಥದ್ದು ಶಂಕೆ ಇದೆ. ಅದೇ ಕುದುರೆ ಸವಾರಿಯ ಮುಖೇನವಾಗಿ ಇವರು ಎಂಟ್ರಿ ಕೊಟ್ಟಿದ್ರು. ಪ್ರವಾಸಿಗರ ಜೊತೆ ಬೆರೆಯೋದಕ್ಕೆ ಸ್ಥಳೀಯ ವೇಷಭೂಷಣವನ್ನ ಖರೀದಿ ಮಾಡಿರ್ತಾರೆ. ನಕಲಿ ಗುರುತಿನ ಚೀಟಿಗಳನ್ನು ಬಳಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಎನ್ಐಎಗೆ ಮಾಹಿತಿ ಇದೆ. ದಾಳಿ ನಂತರ ಬೈಸರನ್ನಿಂದ ನಾಗ್ಪಾಲ್ ಕಾಡಿನ ಕಡೆಗೆ ಅವರು ಪರಾರಿಯಾಗಿದ್ದಾರೆ. ನಾಗ್ಪಾಲ್, ಕಿರಾಮ್, ಶ್ರೀಶೈಲಂ, ಪುಲ್ವಾಮಾ ಮುಖೇನವಾಗಿ ಅವರು ಎಸ್ಕೇಪ್ ಆಗಿರ್ಬೋದು. ದಟ್ಟವಾದ ಕಾಡು, ದುರ್ಗಮ ಪ್ರದೇಶದಲ್ಲಿ ಉಗ್ರರು ಪರಾರಿಯಾಗಿರ್ಬೋದಾ ಅಂತ ಶಂಕೆ ಇದೆ. ರೇಡಿಯೋ ಸಿಗ್ನಲ್ ಪತ್ತೆ ಹಚ್ಚೋದಕ್ಕೆ ಈಗ ಬಹಳ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಯಾರು ಎನ್ಐಎ ಅಧಿಕಾರಿಗಳು. ಇಲ್ಲಿ ಒಂದು ಅಫ್ಕೋರ್ಸ್ ಉಗ್ರರು ಹಿಂಗೆ ಏಕಾಏಕಿ ಒಂದು ದಾಳಿ ಮಾಡಿಬಿಟ್ರು, ಸ್ಥಳೀಯರ ಸಹಾಯ ಇಲ್ಲದೆ ಹೀಗಾಗುತ್ತಾ, ಅಥವಾ ಸ್ಥಳೀಯ ಉಗ್ರರು ಇದರಲ್ಲಿ ಇಲ್ಲದೆ ಆಗುತ್ತಾ, ಇದೆಲ್ಲ ಒಂದು. ಸ್ಥಳೀಯರಿದ್ರೂ ಕೂಡ ಆ ಜಾಗದ ಪರಿಚಯ ಅಷ್ಟು ಚೆನ್ನಾಗಿ ಅಲ್ಲಿದ್ದಂಥ ಉಗ್ರರಿಗೆ ಹೇಗಾಯಿತು, ಎಲ್ಲಿಂದ ಬರಬೇಕು, ಹೇಗೆ ಎಸ್ಕೇಪ್ ಆಗಬೇಕು? ಯಾಕಂದರೆ ಅದಾದ ಕೆಲವು ಗಂಟೆಗಳಲ್ಲಿ ಅಲ್ಲಿ ಸೇನೆ ಹೋಗಿದೆ, ಅವರು ನಿಲ್ಲಿ ತನಕ ಪತ್ತೆ ಹಚ್ಚಕ್ಕಾಗಿಲ್ಲ. ಹಂಗಾರೆ ಅವ್ರು ಎಲ್ಲೋದ್ರು? ಯಾಕೆ ಅವರಿಗೆ ಈ ಜಾಗದ ಪರಿಚಯ ಚೆನ್ನಾಗಿದೆ ಅಂತ ಅಂದರೆ ಸುಮಾರು 5 ದಿನದ ಮುಂಚೆನೇ ಅವರು ಬಂದು ಅಲ್ಲಿ ಬೀಡು ಬಿಟ್ಟಿದ್ರು. ಆ ಸುತ್ತಮುತ್ತಲ ಏರಿಯಾದಲ್ಲೆಲ್ಲ ಓಡಾಡಿದ್ದಾರೆ. ಪ್ರವಾಸಿಗರನ್ನ ಎಲ್ಲಿ ಏನು ಎತ್ತ ಅನ್ನುವಂಥ, ಎಷ್ಟು ಜನ ಎಲ್ಲಿ ಸೇರ್ತಾರೆ ಏನು ಎತ್ತ, ಅಲ್ಲಿ ಸೇನೆ ಎಲ್ಲಿರಲ್ಲ, ಇದೆಲ್ಲ ಕ್ಲಿಯರ್ ಆಗಿ ಅವ್ರು ಮಾಹಿತಿ ಕಲೆ ಹಾಕಿದ್ದಾರೆ.